ಇನ್ನೇನು ಮುಗಿತು ಅನ್ನೋ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಇಡಿ ಸಂಕಷ್ಟ ಶುರುವಾಗಿದೆ. ಲೋಕ ವರದಿ ತಿರಸ್ಕರಿಸಲು ಕೋರ್ಟ್ಗೆ ಇಡಿ ತಕರಾರು ಅರ್ಜಿ ಸಲ್ಲಿಸಿದ್ದು ಮತ್ತೆ ಢವಢವ ಶುರುವಾಗಿದೆ. ಈ ಸುದ್ದಿಯನ್ನು ನೋಡೋಣ ಇಡಿ ಕಂಟಕ ನ್ಯೂಸ್ ಟಾಪ್ನಲ್ಲಿ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಲೋಕಾಯುಕ್ತ ವರದಿ ತಿರಸ್ಕರಿಸುವಂತೆ ಇಡಿ ತಕರಾರು ಅರ್ಜಿ ಸಲ್ಲಿಸಿದೆ. ಮತ್ತೊಂದು ಕಡೆ ಮುಡಾ ಮಾಜಿ ಆಯುಕ್ತ ನಟೇಶ್ ಹೇಳಿಕೆ ಆಧರಿಸಿ ತನಿಖೆಯನ್ನ ನಡೆಸಲು ಇಡಿಗೆ ಅನುಮತಿ ಸಿಕ್ಕಿದೆ. ಹೀಗಾಗಿ ಇಡಿ ಯಾವುದೇ ಕ್ಷಣದಲ್ಲಿ ತನಿಖೆಗೆ ಇಳಿಯುವ ಸಾಧ್ಯತೆ ಇದೆ. ಮುಡಾ ಹಗರಣದಲ್ಲಿ ಸಿಎಂ ಪಾತ್ರವಿಲ್ಲ ಅಂತ ಲೋಕಾಯುಕ್ತ ವರದಿ ಸಲ್ಲಿಕೆಯಾದ ಮೇಲೆ ಸಿಎಂ ರಿಲ್ಯಾಕ್ಸ್ ಆಗಿದ್ದು ದೆಹಲಿಗೆ ಹಾರಿದ್ದಾರೆ. ಹೀಗೆ ನನ್ನದೇನು ಪಾತ್ರ ಇಲ್ಲ ಎನ್ನುತ್ತಿರುವಾಗ ಇಡಿ ಶಾಕ್ ಕೊಟ್ಟಿದೆ. ಲೋಕಾಯುಕ್ತ ವರದಿ ತಿರಸ್ಕರಿಸುವಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ 8 ಪುಟಗಳ ತಕರಾರು ಅರ್ಜಿ ಸಲ್ಲಿಸಿದೆ. ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಗಳಿವೆ. ತಮ್ಮ ತನಿಖೆಯಲ್ಲಿ ಸಿಎಂ ಕುಟುಂಬದ ತಪ್ಪುಗಳು ಸಾಬೀತಾಗಿವೆ. ಹೀಗಿದ್ರೂ ತಪ್ಪೇ ಮಾಡಿಲ್ಲ ಅಂತ ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ಅಂತ ತಕರಾರು ಅರ್ಜಿ ಸಲ್ಲಿಸಲಾಗಿದೆ. ಅಂದಹಾಗೆ ಸಿಎಂ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದೆ. ಆದರೆ ಸಿಎಂ ಪ್ರಭಾವದ ಬಗ್ಗೆ ಸಾಕ್ಷ್ಯಗಳಿವೆ ಅಂತ ಇಡಿ ತಕರಾರು ಅರ್ಜಿ ಸಲ್ಲಿಸಿದೆ. ಸಿಎಂ ಒತ್ತಡ ಬಗ್ಗೆಯೂ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಲೋಕಾಯುಕ್ತ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಸಿಎಂ ಪ್ರಭಾವ ಬೀರಿದ್ರೂ ಲೋಕಾಯುಕ್ತ ಪರಿಗಣಿಸಿಲ್ಲ ಅಂತ ಇಡಿ ಆಕ್ಷೇಪಿಸಿದೆ. ಹಾಗೆಯೇ ಸಿಎಂ ಬಾಮೈದ ವಂಚಿಸಿ ಜಮೀನು ಖರೀದಿಸಿರೋದಕ್ಕೂ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಹೇಳಿದೆ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಖರೀದಿಸಿದ್ದಾರೆ. 2014ರವರೆಗೂ ಪರಿಹಾರ ಪಡೆಯದ ಬಗ್ಗೆ ಉಲ್ಲೇಖವಿಲ್ಲ ಅಂತ ಇಡಿ ಪ್ರಶ್ನಿಸಿದೆ. 2001ರಿಂದ 2003ರ ಅವಧಿಯಲ್ಲಿ ಕೆಸರೆ ಗ್ರಾಮದ ಜಾಗ ಸ್ಯಾಟಲೈಟ್ ಚಿತ್ರದಲ್ಲಿ ಅಭಿವೃದ್ಧಿಯಾಗಿರೋದು ಪತ್ತೆಯಾಗಿದೆ ಅಂತ ಇಡಿ ಹೇಳಿದೆ. ಡಿನೋಟಿಫಿಕೇಶನ್ ಸಂದರ್ಭದಲ್ಲಿ ಅಕ್ರಮಕ್ಕೆ ಸಂಬಂಧಿಸಿದ ಪುರಾವೆಗಳನ್ನ ವರದಿಯಲ್ಲಿ ಉಲ್ಲೇಖಿಸಿಲ್ಲ ಎಂದಿದೆ. ಹಾಗೆ ಅಭಿವೃದ್ಧಿಪಡಿಸಿರೋ ಭೂಮಿ ಖರೀದಿ ಸಮಯದಲ್ಲಿ ಆಕ್ಷೇಪ ಸಲ್ಲಿಸಿಲ್ಲ ಅಂತ ಆಕ್ಷೇಪಣಾ ಅರ್ಜಿ ಸಲ್ಲಿಸಿದೆ. ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ರೆ ಅಂದರೆ ನಾವು ನೀಡಿದಂಥ ಸಾಕ್ಷ್ಯಗಳನ್ನು ಪರಿಗಣಿಸಿದೆ ಸುಳ್ಳು ವರದಿಯನ್ನು ಸಲ್ಲಿಸಿರೋದ್ರಿಂದ ಅವರು ಸಲ್ಲಿಸಿರತಕ್ಕಂಥ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂದರೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಡಿ ತಕರಾರು ಅರ್ಜಿ ಬಗ್ಗೆ ಕಿಡಿಕಾರಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಇಡಿ, ಸಿಬಿಐ, ಐಟಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ. ಮೋದಿ, ಅಮಿತ್ ಶಾ ಹೇಳಿದಂತೆ ಅವರು ಕೇಳ್ತಾರೆ ಅಂತ ಹರಿಹಾಯ್ದಿದ್ದಾರೆ. ಇಡಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ. ಅಮಿತ್ ಶಾ ಅವರು ಏನು ಹೇಳ್ತಾರೆ, ಮೋದಿ ಅವರು ಏನು ಹೇಳ್ತಾರೆ ಅಷ್ಟೇ ಮಾಡೋದು. ಮೊನ್ನೆ ಒಂದು ರಾಜ್ಯದ ಹೈಕೋರ್ಟ್ ತರಾಟೆಗೆ ತಗೊಂಡಿಲ್ವಾ ಇಡಿ ಅವರಿಗೆ? ಹೈಕೋರ್ಟ್ ವಿಭಾಗೀಯ ಪೀಠ ಮುಡಾ ವಿರುದ್ಧದ ಇಡಿ ತನಿಖೆಗೆ ಅನುಮತಿ ನೀಡಿದೆ. ಹೈಕೋರ್ಟ್ ಏಕಸದಸ್ಯ ಪೀಠ ಡಿಬಿ ನಟೇಶ್ ಹೇಳಿಕೆ, ಅವರ ನಿವಾಸದಲ್ಲಿ ಶೋಧನೆ, ದಾಖಲೆ ಜಪ್ತಿ ಆದೇಶ ರದ್ದುಪಡಿಸಿತ್ತು. ಈ ಆದೇಶ ಆಧರಿಸಿ ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರ ವಿರುದ್ಧದ ಇಡಿ ಸಮನ್ಸ್ ಅನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ರದ್ದುಪಡಿಸಿತ್ತು. ಈ ಆದೇಶ ಪ್ರಶ್ನಿಸಿ ಇಡಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿತ್ತು. ಏಕಸದಸ್ಯ ಪೀಠದ ಆದೇಶಕ್ಕೆ ವಿಭಾಗೀಯ ಪೀಠ ಯಾವುದೇ ತಡೆ ನೀಡದಿದ್ರೂ ಮುಡಾದ ಮಾಜಿ ಆಯುಕ್ತ ಡಿಬಿ ನಟೇಶ್ ಹೇಳಿಕೆ, ಅವರಿಂದ ಸಿಕ್ಕ ದಾಖಲೆ ಆಧರಿಸಿ ಇತರೆ ಆರೋಪಿಗಳ ವಿರುದ್ಧ ತನಿಖೆ ನಡೆಸಬಹುದೆಂದು ಹೈಕೋರ್ಟ್ ವಿಭಾಗೀಯ ಪೀಠ ಸ್ಪಷ್ಟಪಡಿಸಿದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ. ಕರ್ನಾಟಕ ಭವನದ ಉದ್ಘಾಟನೆಗೆ ಆಗಮಿಸಿರುವುದಾಗಿ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಚಿವ ಸಂಪುಟ ಪುನರಚನೆ, 4 ಪರಿಷತ್ ಸದಸ್ಯರ ನಾಮನಿರ್ದೇಶನ ಪಟ್ಟಿ ಅಂತಿಮವಾಗುವ ಸಾಧ್ಯತೆ ಇದೆ. ಏನೇ ಬದಲಾವಣೆ ಇದ್ರೂ ಎಲ್ಲರ ಅಭಿಪ್ರಾಯ ಪಡೆಯುತ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕುರ್ಚಿ ಅಲುಗಾಡ್ತಿದೆ, ಹೀಗಾಗಿ ದೆಹಲಿಗೆ ಹೋಗಿದ್ದಾರೆ ಅಂತ ಅಶೋಕ್ ಟೀಕಿಸಿದ್ದಾರೆ. ಸಿಎಂದು ಅಧ್ಯಕ್ಷ ಜವಾಬ್ದಾರಿ ಇದೆ, ಆಗಬೇಕಾದವ್ರನ್ನ ಕರೆಸಿ ಕೇಳಬೇಕಾಗುತ್ತೆ. ಏಕಾಏಕಿ ಮಾಡಲಿಕ್ಕೆ ಆಗೋಲ್ಲ. ಸುಮಾರು ಸಂಪುಟ ಸೌದಿಗಳನ್ನು ಕೇಳಬೇಕಾಗುತ್ತೆ, ಶಾಸಕನಿಗೆ ಕೇಳಬೇಕಾಗುತ್ತೆ. ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಮಾಡಬೇಕದು ಅಷ್ಟೇ. ಸಿದ್ದರಾಮಯ್ಯನವರ ಕುರ್ಚಿ ಅಳ್ಳಾಡ್ತಾ ಇದೆ, ಅದರಿಂದ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ದೆಹಲಿ ಪ್ರವಾಸ. ರಾಜ್ಯದ ಅಭಿವೃದ್ಧಿಗೆಲ್ಲ ಅವ್ರು ಹೋಗ್ತಾ ಇರೋದು. ಡಿ.ಕೆ. ಶಿವಕುಮಾರ್ ಯಾವಾಗ ಕಿತ್ಕೊಂಡ್ಬಿಡ್ತಾರೋ ಕುರ್ಚಿ, ಅದನ್ನು ಕಾಪಾಡೋದಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ.
ಸಿಎಂ ಜೊತೆ ಡಿಸಿಎಂ ಕೂಡ ದೆಹಲಿಗೆ ತೆರಳಿದ್ದು ಕರ್ನಾಟಕ ಭವನ ಉದ್ಘಾಟಿಸಿದ್ದಾರೆ. ಇಂದು ಬೆಳಿಗ್ಗೆ 10 ಗಂಟೆಗೆ ರಾಹುಲ್ ಭೇಟಿಗೆ ಸಮಯ ನಿಗದಿಯಾಗಿದೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಕೈಪಾಳ್ಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ.